ಅಂತೂ ಎಲ್ಲ ನೀನು ಅಂದ್ಕೊಂಡಂಗೆ ಆಯ್ತಲ್ವಾ? ನಾನು ಬಾಲೇಂದ್ರ ಸ್ನೇಹಿತ ಅಂತ ನಂಬ್ಕೊಂಡಿದ್ದೆ. ಆದರೆ ನೀನು ಅವನ ಬೆನ್ನಿಗೆ ಚೂರಿ ಹಾಕಿದೆ. ನೀವು ಅವನ್ನ ಕೊಂದ್ರಿ. ಯಾಕೆ? ಕೇವಲ ದುಡ್ಡಿಗೋಸ್ಕರ. ನೀವು ಗೆದ್ರಿ ಅನ್ಕೊಂಡ್ರಾ? ನೋ, ಇಲ್ಲ. ಗೆದ್ರು ಸೋತ್ರು ಇದೆಲ್ಲ ನಿನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ನನಗೇನು ಬೇಕೋ ಅದನ್ನು ನಾನು ಮಾಡಿದ್ದೀನಿ. ಬಿಸ್ನೆಸ್ಸು, ಪಾಲಿಟಿಕ್ಸು, ಗೇಮ್ಸು ಎಲ್ಲ ಹೇಗೆ ವರ್ಕ್ ಆಗುತ್ತಂತ ಗೊತ್ತಲ್ವಾ? ಇದು ಬಿಸ್ನೆಸ್ ಅಲ್ಲ. ನಿಮ್ಮ ಕೈಯಿಂದ ಬಾಲೇಂದ್ರನ ರಕ್ತ ಹೋಗಿದೆ. ಆ ರಕ್ತದ ಕಲೆ ನಿನ್ನ ಕೈಯಲ್ಲಿದೆ. ನೀನು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತು ಎಲ್ಲ ಮೂಮೆಂಟಲ್ಲೂ ನೀ ಏನೇನು ಪ್ಲಾನ್ ಮಾಡ್ತಿದ್ದೆ ಅಂತ. ಇದು ಕೂಡ ಗೊತ್ತು ನನಗೆ. ಅದನ್ನೇ ನಾನು ಹೇಳಿದ್ದು. ಇದೆಲ್ಲ ಗೇಮಿನ ಒಂದು ಪಾರ್ಟ್ ಅಷ್ಟೇ. ಸೈಡಿ ಬನ್ನಿ, ನಿಮಗೆ ಹೇಳ್ತಾರೆ ಸೈಡಿ ಬನ್ನಿ, ಹೋಗಿ ಆ ಕಡೆ ಬಿಡಿ ದಾರಿ. ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಈಗ ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ವೀಕ್ಷಕರೇ, ನಮ್ಮ ಡೈಲಿಯುತ ವರದಿ ಬಾಲೇಂದ್ರ ಅವರ ಸಾವಿನ ನ್ಯಾಯಕ್ಕೆ ಇವತ್ತು ನ್ಯಾಯ ಕೊಡಿಸುವಲ್ಲಿ ಕಾರಣವಾಗಿದೆ. ಭ್ರಷ್ಟಾಚಾರದ ಹೋರಾಟದಲ್ಲಿ ಪ್ರಮುಖ ವಿಜಯವನ್ನ ನಾವು ಪಡೆದಿದ್ದೇವೆ. ಈ ಕಥೆಯು ಅಧಿಕಾರದಲ್ಲಿರುವಂತಹ ಪ್ರಬಲ ಭ್ರಷ್ಟಾಚಾರ ವ್ಯಕ್ತಿಗಳ ಕಾನೂನು ಬಾಹಿರ ಕೃತ್ಯವನ್ನ ಈಚೆಗೆ ತಂದು ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸಬೇಕೆಂಬುದು ನಮ್ಮ ಮಾಧ್ಯಮದ ಮುಖ್ಯ ಉದ್ದೇಶವಾಗಿದೆ. ಹಲೋ ಸಾಗರ್, ಇದನ್ನ